ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. 7 ಜುಲೈ 2025ರಿಂದ 13 ಜುಲೈ 2025ರ ವಾರ ಭವಿಷ್ಯ, ಸೋಮವಾರದಿಂದ ಭಾನುವಾರದವರೆಗೂ. ಮೊದಲು ಭಾನುವಾರದಿಂದ ವಾರ ಭವಿಷ್ಯ ಸ್ಟಾರ್ಟ್ ಆಗ್ತಿತ್ತು. ಈಗ ಸೋಮವಾರದಿಂದ, ಯಾಕಂದ್ರೆ ಎಲ್ಲರಿಗೂ ಕೂಡ ವರ್ಕಿಂಗ್ ಡೇ ಸ್ಟಾರ್ಟ್ ಆಗೋದು ಸೋಮವಾರ ಆಗಿರೋದ್ರಿಂದ ಸೋಮವಾರದಿಂದ ಆರಂಭ ಮಾಡ್ತಾ ಇದ್ದೀವಿ. ಈ ವಾರದಲ್ಲಿ ಚಂದ್ರ ಅನುರಾಧ ನಕ್ಷತ್ರ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದ ಕೊನೆಯ ದಿನ ಅಂದ್ರೆ 13/7/2025 ಭಾನುವಾರ, ಶನಿ ಮಹಾತ್ಮ ಹಗಲು 4 ಗಂಟೆ 1 ನಿಮಿಷಕ್ಕೆ ವಕ್ರತ್ವವನ್ನು ತಗೊಂತಾನೆ. ವಕ್ರತ್ವ ಅಂದ್ರೆ ಡೈರೆಕ್ಟ್ ಆಗಿ ಮೂವ್ ಆಗುವಂತ ಪ್ಲಾನೆಟ್ ಹಿಂದೆ ತಿರುಗುವಂತೆ ಕಾಣುತ್ತೆ. ಭೂಮಿಯಿಂದ ನಾವು ನೋಡಿದಾಗ ಶನಿಯ ಸಂಚಾರ ಮೀನರಾಶಿಯಲ್ಲಿದ್ರೂ ಕೂಡ ಕುಂಭ ರಾಶಿಯನ್ನ ವೀಕ್ಷಣೆ ಮಾಡದಂತೆ ಕಾಣುತ್ತೆ. ಅದನ್ನ ವಕ್ರಿ ಗ್ರಹ ಅಂತ ಹೇಳಲಾಗುತ್ತೆ. ಅಂದ್ರೆ ಶನಿ ವಕ್ರಿ ಆಗ್ತಾ ಇದ್ದಾನೆ. ಗಾಡಿ ಹೆಂಗೆ ರಿವರ್ಸ್ ತಗೊಂತೀವೋ ಆ ತರ ಆಗುವಂತ ಪರಿಸ್ಥಿತಿ. ಇದೆಲ್ಲದರ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 10/7/2025 ಗುರು ಪೌರ್ಣಿಮೆ ಇದೆ. ಯಾರ್ಯಾರ ಜಾತಕದಲ್ಲಿ ಗುರು ನೀಚನಾಗಿದ್ದಾನೆ, ಗುರು ಅಸ್ತಂಗತನಾಗಿದ್ದಾನೆ, ಅಂಥವರೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಗುರು ಪೌರ್ಣಿಮೆ ದಿನ ಗುರುಗಳ ದರ್ಶನ ಮಾಡೋದ್ರಿಂದ ನಿಮಗೆ ಎನರ್ಜಿ, ಶಕ್ತಿ, ಬ್ಲೆಸ್ಸಿಂಗ್ಸ್ ಅನ್ನೋದು ಪ್ರಾಪ್ತಿಯಾಗತ್ತೆ. ಅವತ್ತಿನ ದಿನ ಸತ್ಯನಾರಾಯಣ ಪೂಜೆನೂ ಕೂಡ ಇದೆ. 11/7/2025 ಆಷಾಢ ಶುಕ್ರವಾರ, ಲಕ್ಷ್ಮೀ ಪೂಜೆ. ಹಾಗಾದ್ರೆ ನೋಡೋಣ ಈಗ ವಾರ ಭವಿಷ್ಯ. ವಾರ ಭವಿಷ್ಯಕ್ಕಿಂತ ಮುಂಚೆ ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ನಾನು ಹೇಗೆ ನನ್ನ ಭವಿಷ್ಯ ತಿಳ್ಕೊಳ್ಳೋದು ಅಂತವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರ. ಹಸ್ತ ಸಾಮುದ್ರಿಕಾ ಶಾಸ್ತ್ರವನ್ನ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಮುಖ ಸಾಮುದ್ರಿಕಾ ಶಾಸ್ತ್ರವನ್ನ ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ಇದ್ರ ಬಗ್ಗೆ ಕೂಡ ನೀವು ಅನೇಕ ವಿಡಿಯೋಗಳು ನಮ್ಮಲ್ಲಿ ಚಾನಲ್ ಅಲ್ಲಿ ಇದೆ, ಪಾಮಿಸ್ಟ್ರಿ ಇನ್ ಕನ್ನಡ ಅಂತ. ನೀವು ಬೇಕಾದಷ್ಟು ನೋಡ್ಬೋದು. ಇಲ್ಲ ನೀವೇ ಪರ್ಸನಲ್ ಆಗಿ ನಿಮ್ಮ ಹಸ್ತವನ್ನು ತೋರಿಸ್ಬೇಕು ಅಂದ್ರೂ ಕೂಡ ತೋರಿಸಿ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೋಬಹುದು. ಹಾಗಾದ್ರೆ ನೋಡೋಣ ಈಗ ವಾರ ಭವಿಷ್ಯ ಒಂದೊಂದು ರಾಶಿಯವರೆಗೂ ಕೂಡ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ನಿಮಗೆ ಶನಿ ಮಹಾತ್ಮ ಈ ವಾರದಲ್ಲಿ ವಕ್ರತ್ವವನ್ನು ತಗೊಳ್ಳೋದ್ರಿಂದ ಈ ವಾರದ ಕೊನೆಯ ದಿನ ಶನಿಯ ಸಾಡೆಸಾತಿಯ ಫಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಶನಿ ಸಂಚಲನ ಆಗ್ತಾನೆ. 12 ಮೇಲೆ ಕೊಡೋ ಫಲವನ್ನ ಲಾಭಸ್ಥಾನದಲ್ಲಿ ಕೊಟ್ಬಿಡ್ತಾನೆ. ರಾಹು ಮತ್ತು ಶನಿ ಲಾಭಸ್ಥಾನದಲ್ಲಿ ಮೇಷರಾಶಿ ಜಾತಕರಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕರ್ಮ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ರೆ, ಅಂದ್ರೆ ಫಾರಿನ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಲಾಭ ಆಗುತ್ತೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸೋದು, ಬೇರೆ ದೇಶದ ವಸ್ತುಗಳನ್ನ ನಮ್ಮ ದೇಶಕ್ಕೆ ತರಿಸ್ಕೊಳ್ಳೋದ್ರಿಂದ ಧನ ಲಾಭ ಅತಿ ಹೆಚ್ಚು ಆಗುತ್ತೆ. ಸಪ್ತಮಾಧಿಪತಿ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಣಕಾಸಿನ ಫ್ಲೋ ಈ ವಾರ ತುಂಬಾ ಅತ್ಯುತ್ತಮವಾಗಿ ಇರುತ್ತೆ. ಸ್ವಲ್ಪ ಮನೆ ವಿಚಾರದಲ್ಲಿ ವಿವಾದಗಳು ಆಗುವ ಸಾಧ್ಯತೆಗಳಿದೆ. ಮಕ್ಕಳ ವಿಚಾರದಲ್ಲಿ ವಿವಾದಗಳು ಆಗುವಂತ ಸಾಧ್ಯತೆಗಳಿದೆ. ಈಗಿನ ಕಾಲದಲ್ಲಿ ಮಕ್ಕಳು ಒಬ್ರು ಇಬ್ರು ಇರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿ ನೀವು ನಡ್ಕೊಂಡು ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಂಡು ಬರ್ತಾ ಇದೆ. ಧೈರ್ಯ ಹೆಚ್ಚಾಗಿರುತ್ತೆ, ಗೌರವಗಳು ಹೆಚ್ಚಾಗುತ್ತೆ, ಉತ್ತಮ ನೆರೆಹೊರೆ ಅನ್ನೋದು ನಿಮ್ಗೆ ಮೇಷರಾಶಿ ಜಾತಕರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಮೇಷರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಮೇಷರಾಶಿ ಜಾತಕರಿಗೆ ವಾರದ ಮೊದಲು 5 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ
ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಶುಭ ಕಾರ್ಯ ಯಾವ್ದಾದ್ರು ಆರಂಭಿಸ್ಬೇಕು ಅಂದ್ರೆ ಆರಂಭ ಮಾಡಕ್ಕೆ ಹೋಗ್ಬೇಡಿ, ವಿಘ್ನಗಳು ಆಗುವ ಸಾಧ್ಯತೆಗಳಿದೆ, ಅಥವಾ ವಿವಾದಗಳಾಗ್ಬೋದು. ವಾದ ವಿವಾದಗಳನ್ನ ಎದುರಿಸ್ಬೇಕಾಗತ್ತೆ. ನೀನ್ ಹೇಳ್ತಿರೋ ಸರಿ, ನಾನ್ ಹೇಳ್ತಿರೋ ಸರಿ ಅನ್ನುವಂಥದ್ದು. ಅಥವಾ ನೀವು ವಿವಾಹಿತರಾಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತದೆ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತದೆ. ಆದ್ರೆ ಈ ವಾರದ ಕೊನೆ 2 ದಿನ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ. ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಕೂಡ ನೀವು ಯಶಸ್ವಿಯಾಗ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಉಲ್ಲಾಸವಾಗಿರ್ತೀರಿ ಮೇಷರಾಶಿ ಜಾತಕರು. ಹಾಗಾದ್ರೆ ಈ ವಾರದಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಅನ್ನೋದು ನಿಮ್ಮೆಲ್ಲರ ಕೂಡ ಪ್ರಶ್ನೆನೂ ಕೂಡ ಆಗಿರುತ್ತೆ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಮರ, ಯಾವ ಮರ ಅಂದಾಗ ಬೇವಿನ ಮರ ಹತ್ತಿರದಲ್ಲಿದ್ರೆ ಅಲ್ಲಿ ಸಾಯಂಕಾಲ ಸಮಯ ಗೋಧೂಳಿ ಸಮಯದಲ್ಲಿ ದೀಪವನ್ನ ಹಚ್ಚಿ, ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಯಾರು ಮೇಷರಾಶಿ ಜಾತಕರಿದ್ದೀರಿ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಮಾಡಿಸಿ, ನಿಮಗೆ ಶುಭ ಫಲಗಳು ಮೇಷರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಪರಿಹಾರ ಕೂಡ ತಿಳಿಸಿದ್ದೀನಿ. ಇನ್ನು ಪ್ರಿಯ ವೀಕ್ಷಕರೇ, ನೀವು ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಹಣ ಖರ್ಚಾಗುತ್ತೆ. ಯಾವುದಕ್ಕೋಸ್ಕರ ಖರ್ಚಾಗುತ್ತೆ? ಲಕ್ಸುರಿಗೋಸ್ಕರ ಖರ್ಚಾಗುತ್ತೆ. ಉತ್ತಮವಾದ ಮಾತುಗಾರರಾಗಿರ್ತೀರಿ, ಒಳ್ಳೆ ಭಾಷಣಕಾರರಾಗಿರ್ತೀರಿ, ಬೇರೆಯವ್ರಿಗೆ ಸಲಹೆಯನ್ನ ಕೊಟ್ರೆ ಅದು ಫಲಿಸುವಂತಹ ಸಾಧ್ಯತೆಗಳಿದೆ. ಧನಲಾಭವನ್ನು ಕೂಡ ಮಾಡ್ಕೊಂತೀರಿ. ಈ ವಾರದಲ್ಲಿ ಗುರು ನಿಮ್ಗಾಗ್ಲೇ ಶುಕ್ರ ಬಲ ಕೂಡ ಜೊತೆ ಗುರುಬಲ ಇದೆ, ಮೊದಲೇ ಗೊತ್ತಿರುವಂತ ವಿಚಾರ. ಅದ್ರ ಜೊತೆಗೆ ಶುಕ್ರ ಬಲನು ಕೂಡ ವೃಷಭ ರಾಶಿ ಜಾತಕರಿಗೆ ಈ ವಾರ ಕಂಡು ಬರ್ತಾ ಇದೆ. ಸ್ವಲ್ಪ ತಾಯಿಗೆ ಕೋಪ ಜಾಸ್ತಿ ಆಗ್ಬೋದು, ತಾಯಿಯ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಮನೆ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು. ವಾಹನ ಡ್ರೈವ್ ಮಾಡ್ತೀರಾ ಈ ಕಾಲದಲ್ಲಿ, ತುಂಬಾ ಟ್ರಾಫಿಕ್, ಅದಕ್ಕೆ ಸ್ವಲ್ಪ ವಾಹನ ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರ. ನಾವು ಕರೆಕ್ಟಾಗಿ ಡ್ರೈವ್ ಮಾಡ್ತಾ ಇದ್ರು ಕೂಡ ಯಾರಾದ್ರೂ ಅಡ್ಡ ಬಂದ್ಬಿಡ್ಬೋದು, ಅಥವಾ ಏನಾದ್ರೂ ನಾಯಿ ಅಡ್ಡ ಬಂದ್ಬಿಡ್ಬೋದು. ಈಗ ಗೊತ್ತಿದೆಯಲ್ಲ, ಸಾಕು ಪ್ರಾಣಿಗಳ ಅಂದ್ರೆ ಹಸು ಈ ತರ ಎಲ್ಲ ಅಡ್ಡ ಬಂದ್ಬಿಡ್ತಾ ಇರುತ್ತೆ. ಅದಕ್ಕೆ ಬಹಳ ಎಚ್ಚರದಿಂದ ನೀವು ವಾಹನವನ್ನ ಈ ವಾರ ಡ್ರೈವ್ ಮಾಡ್ಬೇಕಾಗತ್ತೆ. ಹೊಸ ವಾಹನವನ್ನ ಖರೀದಿ ಮಾಡಬೇಕು ಅನ್ನುವಂತಹ ಆಸಕ್ತಿ ಕೂಡ ಹೆಚ್ಚಾಗತ್ತೆ. ದಶಮ ಭಾವದಲ್ಲಿ ರಾಹು ಮತ್ತು ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ದುಬೈ ಅಥವಾ ಅಮೆರಿಕ, USA ಅಂತ ಕಡೆ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ತುಂಬಾ ಸಫಲತೆ ಮತ್ತು ಪ್ರಮೋಷನ್ ಇವೆಲ್ಲ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅನೇಕ ಕಡೆಯಿಂದ ಧನ ಲಾಭ ಆಗತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ ಆಗತ್ತೆ. ಪ್ರಮೋಷನ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ. ಹಿರಿಯರಿಂದ ನಿಮಗೆ ಉತ್ತಮ ಹೆಸರನ್ನು ಕೂಡ ಗಳಿಸ್ತೀರಿ. ಆದ್ರೆ ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಚಿಕ್ಕ ವಿಷಯಕ್ಕೂ ಕೂಡ ಕೋಪ ಬರುವಂಥದ್ದು, ಕಲಹಗಳಾಗುವಂಥದ್ದು, ಆಕಸ್ಮಿಕ ವಿಪತ್ತುಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ವೃಷಭ ರಾಶಿ ಜಾತಕರು ವಾರದ ಕೊನೆ 4 ದಿನ ಜಾಗ್ರತೆ. ಹಾಗೆ ವೃಷಭ ರಾಶಿ ಜಾತಕರು ಯಾರಿಗೆ ರಕ್ತ ಚೆನ್ನಾಗಿದೆ ಅಂತವರು ಈ ವಾರ ರಕ್ತದಾನವನ್ನ ಮಾಡಿ ಒಳ್ಳೆಯದು. ಸುಬ್ರಹ್ಮಣ್ಯೇಶ್ವರನಿಗೆ ದೀಪದಿಂದ ಆರತಿ ಮಾಡೋದ್ರಿಂದ ಕೂಡ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ವೃಷಭ ರಾಶಿ ಜಾತಕರು ಕಾಲಭೈರವ ದೇವರ ದರ್ಶನ ಮಾಡಿ ಓಂ ಕಾಲಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಜಪ ಮಾಡಬೇಕು. ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ
ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮಿಥುನ ರಾಶಿಯವರಿಗೆ ಅಂದಾಗ ಜನ್ಮ ಗುರು ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಈಗ ಅದರಲ್ಲಿ ಸೂರ್ಯ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಈ ವಾರದಲ್ಲಿ ಕುಟುಂಬ ಬಗ್ಗೆ ಎಚ್ಚರವನ್ನು ವಹಿಸ್ತೀರಿ. ಆರೋಗ್ಯ ಸಮಸ್ಯೆಯಿಂದ ತುಂಬಾ ಬಳಲುವಂತಹ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಜಲ ಸಂಬಂಧಪಟ್ಟಂಥದ್ದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ನೀವು ಬಳಲ್ತೀರಿ. ಅದ್ರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರೋರು ಕೂಡ ಬಹಳ ಎಚ್ಚರಿಕೆಯನ್ನ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ವಹಿಸ್ಬೇಕಾಗುತ್ತೆ. ಮಾನಸಿಕವಾಗಿ ಒತ್ತಡ ಕೂಡ ಅತಿ ಹೆಚ್ಚಾಗಿ ಇರುತ್ತೆ. ಅದ್ರ ಜೊತೆಗೆ ಧೈರ್ಯ ಕೂಡ ಇರುತ್ತೆ, ಸ್ಥೈರ್ಯ ಇರುತ್ತೆ. ಎಲ್ಲಾ ಕಡೆ ನಾನು ವಿಜಯ ಗೆಲ್ಲೇಬೇಕು ಅನ್ನುವಂತಹ ಆಸಕ್ತಿ ಕೂಡ ನಿಮ್ಗೆ ಇರುತ್ತೆ ಮಿಥುನ ರಾಶಿ ಜಾತಕರಿಗೆ. ಉಲ್ಲಾಸವನ್ನು ಕೂಡ ಪಡಿತೀರಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಪ್ರಾಪಂಚಿಕ ಅನುಕೂಲಗಳು, ಸೌಕರ್ಯಗಳನ್ನ ನೀವು ಪಡಿತೀರಿ. ಸರ್ಕಾರದ ವ್ಯವಹಾರದಿಂದ ಲಾಭ ಕೂಡ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಶನಿವಾರ, ಭಾನುವಾರ ಇತರರು ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಆಪಾದನೆಗಳು ಬರುವ ಸಾಧ್ಯತೆ ಇರುತ್ತೆ. ಕೋಪ ಮಾಡ್ಕೋಬೇಡಿ, ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅಂತ ಅಹಂಕಾರ ಪಡಬಾರ್ದು. ಕೋಪನು ಕೂಡ ಮಾಡ್ಕೋಬಹುದು. ಕೋಪ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ಆಮೇಲೆ ಸರಿಯಾಗಿ ನಾವು ಜೀವನದಲ್ಲಿ ನಿರ್ಣಯವನ್ನ ಮಾಡಕ್ಕೆ ಆಗಲ್ಲ, ತೊಂದರೆಗಳಾಗುತ್ತೆ. ಆದ್ರಿಂದ ಮಿಥುನ ರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ. ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡಿ. ನಿಮ್ಮ ಯಾವುದೇ ಒಂದು ಸ್ತ್ರೀಯನ್ನು ಕೂಡ ಅಗೌರವದಿಂದ ನೋಡ್ಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನ ಸ್ತ್ರೀಯ ಜೊತೆ ನೀವು ನಡೆದುಕೊಳ್ಬೇಕಾಗತ್ತೆ. ಮಿಥುನ ರಾಶಿ ಜಾತಕರು ತಮ್ಮ ಸಹೋದರಿ ಆಗಿರ್ಬೋದು, ತಮ್ಮ ಪತ್ನಿ ಆಗಿರ್ಬೋದು, ಅಥವಾ ಇತರ ಯಾವುದೇ ಒಂದು ಸ್ತ್ರೀ ಆಗಿರ್ಬೋದು, ಸ್ತ್ರೀ ಶಕ್ತಿ ದೇವತೆಯ ಆರಾಧನೆ ಅಥವಾ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗಿ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಭಗವಂತ ಕಣ್ಣಿಗೆ ಕಾಣಲ್ಲ, ಆದ್ರೂ ಕೂಡ ದೇವರು ಇದ್ದಾನೆ ಅನ್ನುವಂತಹ ಒಂದು ನಂಬಿಕೆ, ಅವರ ಸಹಾಯ ನಮಗೆ ಪ್ರಾಪ್ತಿಯಾಗ್ತಾ ಇರುತ್ತೆ. ಅದಕ್ಕೆ ಶಿವನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನು ಕೂಡ ಈ ವಾರ ನೀವು ಮರಿಬಾರದು. ಇನ್ನು ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿ ಜಾತಕರು ಈ ವಾರ ಹೇಗಿದೆ? ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀಯಿಂದ ಎಲ್ಲಾ ರೀತಿಯ ಅನುಕೂಲಗಳು. ಯಾರ್ಯಾರು ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ದೀರಿ, ಒಳ್ಳೆ ಲಾಭ ಆಗುತ್ತೆ. ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಉಡುಪುಗಳು ಮಾರಾಟ, ಆಮೇಲೆ ಯಾರು ಕಮರ್ಷಿಯಲ್ ಬಿಸ್ನೆಸ್ ವ್ಯಾಪಾರಗಳು ಮಾಡ್ತಾ ಇದ್ದೀರಿ, ಒಳ್ಳೆ ಅತಿ ಹೆಚ್ಚು ಲಾಭವನ್ನ ನೀವು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕರ್ಕಾಟಕ ರಾಶಿ ಜಾತಕರಿಗೆ ಗುರುಬಲ ಅನ್ನೋದಿಲ್ಲ. ಅದ್ರ ಜೊತೆಗೆ ಈಗ ಶನಿ ಮಹಾತ್ಮ ವಕ್ರಿ ಆಗ್ತಾ ಇರೋದ್ರಿಂದ ಅಷ್ಟಮ ರಾಹು ಜೊತೆಗೆ ಅಷ್ಟಮ ಶನಿ ಕಾಟ ಕೂಡ ಕರ್ಕಾಟಕ ರಾಶಿಯವರಿಗೆ ಆರಂಭ ಆಗ್ತಾ ಇರೋದ್ರಿಂದ ಆಯುಷ್ಯಗೆ ಕಂಟಕ ಇರುತ್ತೆ. ಎಲ್ಲರಿಗೂ ಅಲ್ಲ, ನಿಮ್ಮ ಜನ್ಮ ಜಾತಗಳನ್ನ ನೋಡ್ಬೇಕಾಗತ್ತೆ. ಅದಕ್ಕೆ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಓಡಾಟ ಮಾಡ್ಬೇಕಾದ್ರೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರು ಬಹಳ ಎಚ್ಚರಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ. ಹೃದಯಾಘಾತಗಳು ಈಗ ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಶರೀರದಲ್ಲಿ ಚೆನ್ನಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ತುಂಬಾ ಕೋಪದಿಂದ ಮಾತಾಡಬೇಡಿ, ಯಾರಿಗೂ ಕೂಡ ಮನಸ್ಸನ್ನ ನೋವಿಸಬೇಡಿ. ಯಾಕೆಂದ್ರೆ ಯಾರಿಗೂ ಕೂಡ ಮನಸ್ಸ ವಾಚ ಕರ್ಮಣ ದುಃಖವನ್ನ ನಾವು ಕೊಡಬಾರದು. ನಮ್ಮ ಮನುಷ್ಯ ಧರ್ಮ ಆಗಿದೆ ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥದ್ದು, ಸುಖ ಸಂತೋಷವನ್ನ ಕೊಡುವಂಥದ್ದು. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ,
ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗ್ಬೋದು. ಅದಕ್ಕೆ ಆಹಾರ ಪದ್ಧತಿ ಚೆನ್ನಾಗಿರ್ಲಿ. ಮಾನಸಿಕವಾಗಿ ಸ್ವಲ್ಪ ಬೇಸರಗಳಾಗುವಂಥದ್ದು ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ರುಚಿ ರುಚಿಯಾದಂತ ಆಹಾರ ಬೇಕಾದಷ್ಟು ಪಡಿತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ. ಕಲಿಯುಗದಲ್ಲಿ ಅನ್ನನೇ ಬಹಳ ಪ್ರಾಧಾನ್ಯತೆ. ಅದಕ್ಕೆ ಒಳ್ಳೆ ಆಹಾರ ತಿನ್ನುವಂತ ಯೋಗ ಉಂಟಾಗತ್ತೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ವೃತ್ತಿಯಲ್ಲಿ ಲಾಭಗಳಾಗತ್ತೆ. ವ್ಯಾಪಾರದಲ್ಲೂ ಕೂಡ ಕಟಕ ರಾಶಿಯವರಿಗೆ ವಾರದ ಕೊನೆ 4 ದಿನ ಅಭಿವೃದ್ಧಿಯನ್ನ ನೀವು ಕಂಡುಕೊಳ್ತೀರಿ. ಈ ವಾರದಲ್ಲಿ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಅರಳಿ ವೃಕ್ಷ ಎಲ್ಲಾದ್ರೂ ನಿಮ್ಮ ಮನೆ ಹತ್ರ ಇದ್ರೆ ಅಲ್ಲಿ ಕೂತು ಪ್ರತಿದಿನ ಒಂದು 15ರಿಂದ 20 ನಿಮಿಷ ಮಿನಿಮಮ್ ಆದ್ರೂ ನೀವು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ಬೋದು. ಅಥವಾ ಒಳ್ಳೆ ಆಕ್ಸಿಜನ್ ಇನ್ಹೇಲ್ ಅಂಡ್ ಎಕ್ಸೆಲ್ ಮಾಡಿ ಪ್ರಾಣಾಯಾಮವನ್ನ ಮಾಡಿ 11 ಸಲನಾದ್ರೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಅದರ ಜೊತೆಗೆ ಭಗವಂತ ಸದ್ಗುರು ಓಂ ಸದ್ಗುರುವೇ ನಮಃ ಅನ್ನುವಂತ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು. ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಸಿಂಹ ರಾಶಿಯವರಿಗೆ ಅಂದಾಗ, ವ್ಯಯಭಾವದಲ್ಲಿ ಬುಧ, ಲಾಭ ಭಾವದಲ್ಲಿ ಗುರು ಅಂದಾಗ ಹಣ ಬರ್ತಾ ಇರುತ್ತೆ, ಖರ್ಚು ಕೂಡ ಆಗ್ತಾ ಇರುತ್ತೆ. ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ವಾರ ಕೋಪವನ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಕೋಪ ಇಲ್ಲ ಅಂದ್ರೆ ನಿಮ್ಗೆ ಜನ್ಮ ಕೊಟ್ಟಂತ ನಿಮ್ಮ ತಾಯಿಗಾದ್ರೂ ಕೋಪ ಇರುತ್ತೆ. ಕೋಪದಿಂದ ಏನಾಗುತ್ತೆ, ಸರಿಯಾಗಿ ಯಾವುದನ್ನು ಕೂಡ ನಿರ್ಣಯ ಮಾಡಕ್ಕಾಗಲ್ಲ. ಅದಕ್ಕೆ ಕೋಪ ಬಂದಾಗ ಯಾವ್ದಾದ್ರು ದೊಡ್ಡ ದೊಡ್ಡ ಡಿಸಿಷನ್ ತಗೋಬೇಕಾದ್ರೆ ತಗೋಬಾರ್ದು, ಬಹಳ ಎಚ್ಚರವಾಗಿರ್ಬೇಕು. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈ ವಾರ ಕೂಡ ಈಡೇರುತ್ತೆ. ದೇವರ ಕಾರ್ಯಗಳನ್ನ ಮಾಡಿದ್ರೆ ಅದರಿಂದನೂ ಕೂಡ ನಿಮಗೆ ಲಾಭ ಆಗತ್ತೆ. ಮನೆ ವಿಚಾರದಲ್ಲಿ ಲಾಭ, ತಾಯಿಯಿಂದ ಲಾಭ, ವಾಹನಗಳಿಂದ ನಿಮಗೆ ಲಾಭ ಉಂಟಾಗತ್ತೆ. ಸಿಂಹರಾಶಿ ಜಾತಕರಿಗೆ ನಾನು ಗುರುಜಿ ನಾನು ಬಾಡಿಗೆ ಬಿಟ್ಟಿದ್ದೀನಿ, ವಾಹನಗಳು ಲಾಭ ಆಗುತ್ತೆ. ಸಿಂಹ ರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಮತ್ತು ಶನಿ ಸಂಚಾರ ಆಗ್ತಾರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭವನ್ನ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ಬೋದು. ಅನ್ಯ ಜಾತಿ, ಅನ್ಯ ಧರ್ಮ ಅಥವಾ ಬೇರೆ ದೇಶಗಳಿಂದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಅತಿ ಹೆಚ್ಚು ಲಾಭ ಈ ವಾರ ಕಂಡು ಬರುತ್ತೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಮಾನಸಿಕವಾಗಿ ಚಂಚಲತೆ, ಅಂದ್ರೆ ಮಾನಸಿಕವಾಗಿ ಹಿಂಸೆ, ಏನೋ ಒಂಥರ ಭಯ ಭಯಮೇವಸ್ತಿ ಶತ್ರುಹು ಶಿವಂ ಸದಾ ಸಹಾಯತೆ. ಶಿವನನ್ನು ಯಾವಾಗಲೂ ಕೂಡ ಸಹಾಯ ಮಾಡ್ತಾನೆ ಅನ್ನುವಂತಹ ಮನಸ್ಸು. ನಿದ್ರಾಭಂಗ, ಗುರುಜಿ ನೀವ್ ಹೇಳಿದ್ರಿ ಕರೆಕ್ಟು, ಫೋನ್ ಸ್ವಿಚ್ ಆಫ್ ಮಾಡೋಣ ಅನ್ಕೊಂಡೆ, ಅದ್ ಹೆಂಗ್ ಸ್ವಿಚ್ ಆನ್ ಆಯ್ತೋ ಗೊತ್ತಿಲ್ಲ, ಯಾರೋ ಹೇಳಿದ್ರು ನಿದ್ದೆ ಹೊರಟೋಯ್ತು. ಆತರ ಆಗ್ಬೋದು. ಅದಕ್ಕೆ ಬಹಳ ಎಚ್ಚರ. ನಿದ್ದೆಗೆ ಮನುಷ್ಯನಿಗೆ ಹೇಗೆ ಊಟ ವ್ಯಾಯಾಮ ಪ್ರಾಮುಖ್ಯತೆನೋ ಹಾಗೆ ನಿದ್ದೆ ಕೂಡ ಪ್ರಾಮುಖ್ಯತೆ ಆಗಿರುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಆದ್ರೆ ಈ ವಾರದ ಕೊನೆ 2 ದಿನ ಸೂಪರ್ ಆಗಿರ್ತೀರಿ. ಶನಿವಾರ ಭಾನುವಾರ ಶತ್ರುಗಳನ್ನ ನಿರ್ಮೂಲನೆಗೊಳಿಸ್ತೀರಿ, ಧನವನ್ನ ಸಂಗ್ರಹಣೆ ಮಾಡ್ತೀರಿ, ಧನ ಕೂಡಾಕ್ತೀರಿ. ಯಾಕಂದ್ರೆ ಮುಂದೆ ಕಷ್ಟದಲ್ಲಿದ್ದಾಗ ಹಣ ನಮ್ಗೆ ಸಹಾಯ ಮಾಡುತ್ತೆ. ಧನಂ ಮೂಲಂ ಇದಂ ಜಗತ್ ಅನ್ನೋದು ಸಿಂಹ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಿಚಾರ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಮಹಾವಿಷ್ಣುವಿನ ದರ್ಶನ, ಕೃಷ್ಣ ಆಗಿರ್ಬೋದು, ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀನಾರಾಯಣ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ದೇವರ ದರ್ಶನವನ್ನ ಮಾಡಿ ಮನೆಯಲ್ಲಿ ಬುಧವಾರದ ದಿವಸ ಹೆಸರು ಕಾಳನ್ನ ದೈವ ಸಾನ್ನಿಧ್ಯದಲ್ಲಿಟ್ಟು ನಂತರ ವಿಷ್ಣುವಿನ ಸಂಬಂಧಪಟ್ಟಂತಹ ಈಗ ಹೇಳಿದಂತ ದೇವಸ್ಥಾನಗಳಲ್ಲಿ ಆ ಹೆಸರು ಕಾಳನ್ನ ದಾನ ಮಾಡೋದ್ರಿಂದ, ಅದ್ರ ಜೊತೆಗೆ ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಭಗವಂತ 3 ಲೋಕಕ್ಕೂ ಕೂಡ ತಂದೆ
ಓಂ ತ್ರಿಲೋಕೇಶಾಯ ನಮಃ. ಅಲ್ವಾ? ಎಲ್ಲಿದೆ ನಿಮ್ಮ ಮನೆ? ಕೆಲವರು ಹೇಳ್ತೀರಿ ಗುರುಜಿ ನನ್ನ ಮನೆ ದುಬೈಯಲ್ಲಿದೆ, ಇನ್ನು ಕೆಲವರು ಹೇಳ್ತೀರಿ ಹಳ್ಳಿಗಳ ಹೆಸರು ಹೇಳ್ತೀರಿ, ಇನ್ನು ಕೆಲವರು ಹೇಳ್ತೀರಿ ನಮ್ಮ ಮನೆ ಅಮೆರಿಕದಲ್ಲಿದೆ. ಆದ್ರೆ ನಿಮ್ಮ ನಿಜವಾದ ಮನೆ ಕೆಲವು ಅಮೆರಿಕದಲ್ಲೂ ಮನೆ ಇರುತ್ತೆ, ಇಂಡಿಯಾದಲ್ಲೂ ಮನೆ ಇರುತ್ತೆ ಅಲ್ವಾ? ಅದು ನಮ್ಮ ನಿಜವಾದ ಮನೆ ಎಲ್ಲಿದೆ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ ಎಲ್ಲರೂ ಕೂಡ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸೋದನ್ನು ಕೂಡ ಸಿಂಹರಾಶಿ ಜಾತಕರು ಮರಿಬಾರದು. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಕನ್ಯಾ ರಾಶಿಯವರಿಗೆ? ಈಗ ಸಪ್ತಮದಲ್ಲಿ ಶನಿ ವಕ್ರಿ ಆಗ್ಬಿಡ್ತಾನೆ. ನಿಮಗೆ ಗೆಲುವು, ಸಾಧನೆ, ಶಕ್ತಿ ಹೆಚ್ಚಾಗುತ್ತೆ, ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ಗುರುಜಿ ನಾನು ಯಾಕೋ ನನ್ನ ಹೆಂಡತಿ ಮಾತು ಕೇಳ್ತಾ ಇಲ್ಲ, ಗುರುಜಿ ನನ್ನ ಗಂಡ ಯಾಕೋ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಅವ್ರ ನಡವಳಿಕೆ ಮೇಲೆ ನನಗೆ ಅನುಮಾನ ಬಂದಿದೆ. ಇವೆಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನ ಕನ್ಯಾ ರಾಶಿ ಜಾತಕರು ಪ್ರಾಪ್ತಿ ಮಾಡ್ಕೊಂತೀರಿ. ನಿಮ್ಮ ರಾಶ್ಯಾಧಿಪತಿ ಬುಧ ಲಾಭಸ್ಥಾನದಲ್ಲಿರೋದ್ರಿಂದ ಒಳ್ಳೆ ಉತ್ತಮ ಸ್ನೇಹಿತರನ್ನ ಮಾಡ್ಕೊಳ್ಳೋಕ್ಕೋಸ್ಕರ, ಸ್ನೇಹಿತರಿಂದ ಸಹಾಯ ಪಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡ್ಕೊಳ್ಳೋಕೆ ಸ್ನೇಹಿತರಿಂದ ಸಹಾಯ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಗೌರವ, ಸ್ಥಾನಮಾನ ಮತ್ತು ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಗೌರವ, ಸ್ಥಾನ, ಮಾನ ಇದಕ್ಕೆಲ್ಲ ಎಫರ್ಟ್ ಹಾಕ್ಬೇಕು. ಅದರಲ್ಲೂ ಕೂಡ ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂತವ್ರಿಗೆ ಇನ್ನೂ ಹೆಚ್ಚು ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಧನಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ. ಆದ್ರೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ಸೋಲು. ಇನ್ನ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ತೊಂದರೆ ಆಗ್ಬೋದು, ವಾಹನಗಳಿಂದ ತೊಂದರೆ ಆಗ್ಬೋದು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ವಾಹನಗಳನ್ನ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರವನ್ನ ವಹಿಸಿ ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕವನ್ನ ಕೂಡ ಮಾಡಿಸ್ಬೇಕು. ಅದರ ಜೊತೆಗೆ ರುದ್ರವನ್ನ ಕೇಳಬೇಕು. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ಗೋಧೂಳಿ ಸಮಯದಲ್ಲಿ ಮಂತ್ರವನ್ನ ಜಪ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ತುಲಾ ರಾಶಿಯವರಿಗೆ? ತುಲಾ ರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. ನಿಮ್ಮ ರಾಶ್ಯಾಧಿಪತಿಯಾದಂತ ಶುಕ್ರ ಸ್ವಂತ ರಾಶಿ ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ಇಂದ ಹಣ ಬರುವಂಥದ್ದು, ವಿವಾಹ ಆಗಿದ್ದರೆ ಪುರುಷರಿಗೆ ಪತ್ನಿಯ ಕುಟುಂಬದಿಂದ ಧನಲಾಭ, ಸ್ತ್ರೀ ಜಾತಕರಿಗೆ ಪತಿಯ ಕುಟುಂಬದಿಂದ ಧನಲಾಭ ಆಗುವಂತಹ ಸಾಧ್ಯತೆಗಳಿದೆ. ಮನೋಬಲ ಅನ್ನೋದು ನಿಮಗೆ ಹೆಚ್ಚಾಗತ್ತೆ. ನಿಮಗೆ ಏನೇನ್ ಬೇಕೋ ಅವಕಾಶಗಳು ಮತ್ತೆ ಯಾವ ಸಮಯಕ್ಕೆ ಏನ್ ಬೇಕೋ ಎಲ್ಲಾನು ಕೂಡ ಈಡೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗ ನಿಮಗೆ ಪಂಚಮದಲ್ಲಿ ರಾಹು, ಈಗ ಪಂಚಮ ಶನಿ ಕಾಟ ಆರಂಭ ಆಗುತ್ತೆ. ಮಕ್ಕಳ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ಮತ್ತೊಬ್ಬರ ಸಲಹೆಯನ್ನ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಇಲ್ಲ ಅಂದ್ರೆ ಏನಾದ್ರೂ ಮೋಸ, ಕೆಟ್ಟದಾಗಿ ಹಣವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗ್ಬೋದು. ಈಗಿನ ಕಾಲದಲ್ಲಿ ಮಕ್ಕಳು ಒಬ್ರು ಇಬ್ರು ಇರೋದ್ರಿಂದ ಮಕ್ಕಳ ಜೊತೆ ಕಲಹ ಮಾಡ್ಕೋಬೇಡಿ. ಮಕ್ಕಳು ಬಹಳ ಸೂಕ್ಷ್ಮವಾಗಿರ್ತಾರೆ, ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಎಲ್ಲಾ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಾರ ಪ್ರಯತ್ನನೂ ಕೂಡ ಮಾಡ್ತೀರಿ. ತುಲಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಕುಟುಂಬದಲ್ಲಿ ದುಃಖ, ಧನ ನಷ್ಟ ಆಗುವಂಥದ್ದು. ಯಾರ ಜೊತೆಗೂ ವಾದ ವಿವಾದ ಮಾಡ್ಕೋಬೇಡಿ, ಇದರಿಂದ ಮಾನಸಿಕ ಸ್ಥಿತಿ ಕಳ್ಕೊಳ್ತೀರಾ. ವಾಗ್ವಾದ ಹೆಚ್ಚಾಗುವಂಥದ್ದು, ಶತ್ರುಗಳಿಂದ ಅಪಮಾನ ಆಗುವಂತಹ ಸಾಧ್ಯತೆಗಳಿದೆ.
ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಹತ್ತಿರ ಪ್ರಯಾಣಗಳನ್ನ ಮಾಡ್ತೀರಿ. ಪ್ರಯಾಣ ಮಾಡಿದ್ರೂ ಕೂಡ ನಿಮಗೆ ಲಾಭ ಆಗುತ್ತೆ. ಯಾರ್ಯಾರು ಶಾರ್ಟ್ ಜರ್ನಿ ಮಾಡಿ ಮಾರ್ಕೆಟಿಂಗ್ ಮಾಡ್ತೀರಿ, ನಿಮಗೆ ಖಂಡಿತವಾಗೂ ಲಾಭ ಆಗುವಂತ ಸಾಧ್ಯತೆಗಳಿದೆ ಈ ವಾರದ ಕೊನೆ 4 ದಿನ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನ್ ಮಾಡ್ಬೇಕು? ತುಲಾ ರಾಶಿ ಜಾತಕರು ಈ ವಾರ ಹಸುಗಳಿಗೆ ಹುಲ್ಲು, ಗೋಗ್ರಾಸವನ್ನ ತಿನ್ನಿಸ್ಬೇಕು. ಅದು ಸಾಯಂಕಾಲ ಸಮಯದಲ್ಲಿ ಹಸುವಿನ ಸೇವೆ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಭಕ್ತಿಯಿಂದ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಕೂಡ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲ್ನಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಪೂರ್ತಿ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ, ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಒಳ್ಳೆದಾಗ್ಲಿ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ವೃಶ್ಚಿಕ ರಾಶಿಯವರಿಗೆ? ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ಸಪ್ತಮಾಧಿಪತಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಅನುಮಾನವನ್ನ ಪಡ್ಬೇಡಿ. ಅವ್ರನ್ನೇ ಗಮನಿಸೋದು, ಅವ್ರು ಮಾಡುವಂತಹ ಒಂದೊಂದು ನಡವಳಿಕೆಯನ್ನು ಗಮನಿಸೋದು, ಅದೆಲ್ಲ ಮಾಡಿದಾಗ ವಿವಾಹ ಜೀವನದಲ್ಲಿ ವ್ಯತ್ಯಾಸಗಳಾಗ್ಬೋದು. ಪ್ರತಿಯೊಬ್ಬ ಮನುಷ್ಯನು ಕೂಡ ವಿವಾಹ ಆದ್ಮೇಲೆ ಸಂಸ್ಕಾರಗಳು ಪ್ರತಿಯೊಬ್ಬರದು ಕೂಡ ಬೇರೆ ಬೇರೆ ಇರುತ್ತೆ. ಆದರೆ ನಾವು ಇನ್ನೊಬ್ಬರ ಕಡಿಮೆಯನ್ನ ನೋಡದೆ ಅವರಲ್ಲಿರುವಂತಹ ಒಳ್ಳೆತನವನ್ನ ಪಾಸಿಟಿವ್ನ ನೋಡಿಕೊಂಡು ಸಂಸಾರ ಮಾಡಿದಾಗ ನಮಗೆ ಸಂಸಾರದ ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗತ್ತೆ. ಅಷ್ಟಮದಲ್ಲಿ ಸೂರ್ಯ ಮತ್ತು ಗುರು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಕಾಯಿಲೆಗಳಿದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ನಿಮಗೆ ಅರ್ಧಾಷ್ಟಮ ಶನಿ ವೃಶ್ಚಿಕ ರಾಶಿಯವರಿಗೆ ಆರಂಭ ಆಗ್ತಾ ಇರೋದ್ರಿಂದ ತಾಯಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಗಳಿದೆ. ಮನೆಯಲ್ಲಿ ನಿಮಗೆ ಸುಖ ನೆಮ್ಮದಿ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗಲ್ಲ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ವೈಭವತವಾದಂತಹ ಜೀವನವನ್ನು ನಡೆಸ್ತೀರಿ, ಒಡವೆಗಳನ್ನ ಹಾಕೊಂತೀರಿ, ಸುಗಂಧ ದ್ರವ್ಯ ಧರಿಸುವಂಥದ್ದು, ಹಾಕೊಳ್ಳುವಂಥದ್ದು, ಅಂದ್ರೆ ಒಳ್ಳೆ ಅಲಂಕಾರ ಮಾಡ್ಕೊಳ್ಳುವಂಥದ್ದು, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು, ಎಲ್ಲ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಏನೋ ಒಂಥರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ಬೆಳಿಗ್ಗೆ ಎದ್ದಿದ ತಕ್ಷಣ ಆದಷ್ಟು ಬೇಗ ಎದ್ದೇಳ್ಬೇಕು. ನೀವು ಕೆಲವರೆಲ್ಲ ನಾನು IT ನಲ್ಲಿ ಇದ್ದೀನಿ, ಸಾಫ್ಟ್ವೇರ್ ಕಂಪ್ನಿ, ಕಾಲ್ ಸೆಂಟರ್ ಅಂದ್ರೂ ಕೂಡ ಸೂರ್ಯೋದಯ ಸಮಯದಲ್ಲಿ ನೀವು ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ. ಒಳ್ಳೆಯದಾಗ್ಲಿ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಈಗ ನಿಮಗೆ ಧನಸ್ಸು ರಾಶಿಯವರಿಗೆ ಒಳ್ಳೆಯ ಸಮಯ. ನಾನು ತುಂಬಾ ಬುದ್ಧಿವಂತ, ಜ್ಞಾನಿ ಅನ್ಕೊಂಡಿರ್ತೀರಾ, ಆದ್ರೂ ಕೂಡ ನೀವು ಇನ್ನೊಬ್ಬರ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿದಾಗ ನಮ್ಮಲ್ಲಿರುವಂತಹ ತಪ್ಪುಗಳೇನು, ನಾನು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತೋಚುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೆರೆಹೊರೆಯಲ್ಲಿ ಜೊತೆಗೆ ಸ್ವಲ್ಪ ಕಲಹಗಳು, ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾವುದೇ ಸ್ತ್ರೀ ಜೊತೆಗೆ ಶತ್ರುತ್ವವನ್ನ ಮಾಡ್ಕೋಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಆಯಾಸ, ತಿರುಗಾಟ ಜಾಸ್ತಿ ಆಗುವಂಥದ್ದು, ಅನಾವಶ್ಯಕ ಖರ್ಚು ಉಂಟಾಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹಿರಿಯರ ಜೊತೆ ನಿಮಗೆ ಉತ್ತಮ ಬಾಂಧವ್ಯ ಮತ್ತು ಧನಲಾಭ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಗುರುಜಿ ನಾನೇನು ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಆಸಕ್ತಿ ಇರುತ್ತೆ.
ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ಅರಳಿ ವೃಕ್ಷದ ಕೆಳಗಡೆ ದೀಪ ಹಚ್ಚೋದನ್ನ ಮರಿಬೇಡಿ. ಅರಳಿ ವೃಕ್ಷದ ಬುಡಕ್ಕೆ ನೀರು ಹಾಕಿ 21 ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನ ಮಾಡಿ 20 ನಿಮಿಷ ಧ್ಯಾನ, ಅರಳಿ ವೃಕ್ಷದ ಕೆಳಗಡೆ ಧ್ಯಾನ ಮಾಡೋದು ಕೂಡ ಮರಿಬಾರ್ದು. ಆಗ ನಿಮಗೆ ಪೂರ್ಣ ಫಲ, ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇಡೀ ಪ್ರಪಂಚಕ್ಕೆ ಜಗದ್ಗುರು ಅಂತ ಯಾರನ್ನ ಇದ್ರೆ ಅದು ಈಶ್ವರ ಒಬ್ಬನೇ. ಎಲ್ಲರೂ ಕೂಡ ಓಂ ಜಗದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯವನ್ನ ತಿಳಿಸ್ತಾರೆ ಅಂತೇಳಿ. ಮಕರ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 7/7/2025ರಿಂದ 13/7/2025 ಮಕರ ರಾಶಿ ಭವಿಷ್ಯ. ಈಗ ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮ ವಕ್ರಿಯಾಗ್ಬಿಡ್ತಾನೆ. 3ನೇ ಮನೆಯಿಂದ 2ನೇ ಮನೆಯನ್ನ ನೋಡೋದ್ರಿಂದ ಅವಾಚ್ಯ ಶಬ್ದಗಳಿಂದ ಯಾರಿಗೂ ಕೂಡ ಶಾಪ ಕೊಡಬಾರ್ದು, ನೊಂದ್ಕೋಬಾರ್ದು, ಬೈಕೋಬಾರ್ದು. ಯಾಕಂದ್ರೆ ನಾವ್ ಯಾರಿಗಾದ್ರೂ ಶಾಪ ಕೊಡೋದು ಬಹಳ ಈಸಿ, ಆದ್ರೆ ಅದರ ಪ್ರತಿಫಲ ನಾವು ಇನ್ನೊಬ್ಬರಿಗೆ, ಋಷಿ ಮುನಿಗಳು ಕೂಡ ಯಾರಿಗಾನ ಶಾಪ ಕೊಟ್ರೆ ಮತ್ತೆ ಎಷ್ಟೋ ವರ್ಷ ತಪಸ್ಸು ಮಾಡಿದೆಲ್ಲ ಶಕ್ತಿಯನ್ನ ಕಳ್ಕೋಬೇಕಾಗುತ್ತೆ. ಆದ್ರಿಂದ ಮಕರ ರಾಶಿ ಜಾತಕರು ಸ್ವಲ್ಪ ಎಚ್ಚರ. ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ಎಚ್ಚರವಾಗಿರ್ಬೇಕು. ವೈವಾಹಿಕ ಜೀವನದಲ್ಲೂ ಕೂಡ ಕೆಲವರಿಗೆ ಶತ್ರುತ್ವ ಉಂಟಾಗ್ಬೋದು, ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಆದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಲಾಟ್ರಿ ತಗೊಂತೀರಿ, ಜೂಜಾಟ ಆಡ್ತೀರಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಬೇಕಾದಂಗೆ ದುಡ್ಡು ಮಾಡುವಂತಹ ಯೋಗ ಉಂಟಾಗುತ್ತೆ. ಶತ್ರುಗಳ ಮೇಲೆ ವಿಜಯನೂ ಕೂಡ ಪ್ರಾಪ್ತಿ ಮಾಡ್ಕೊಂತೀರಿ, ಧೈರ್ಯದಿಂದ ಪ್ರಾಪ್ತಿ ಮಾಡ್ಕೊಂತೀರಿ. ತಮ್ಮಲ್ಲಿರುವಂತಹ ಜ್ಞಾನದಿಂದನೂ ಕೂಡ ನೀವು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಕೆಲವರು ಹಣವನ್ನ ಖರ್ಚು ಮಾಡಿ ಆದ್ರೂ ಕೂಡ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಸಾಲ ತೀರ್ಸಕ್ಕೆ ಅನೇಕ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಬಂದಿದಂತಹ ಹಣದಲ್ಲಿ ಸಾಲವನ್ನು ಕೂಡ ತೀರಿಸಿ ಋಣಮುಕ್ತರಾಗಿ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ, ಹಾಗಾದ್ರೆ ಮಕರ ರಾಶಿಯವರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಗೆ ಆದಾಯ ಹೆಚ್ಚಾಗುತ್ತೆ, ಏರಿಕೆ ಆಗುತ್ತೆ. ಕೆಲಸದಲ್ಲೂ ಕೂಡ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಸೋಮಾರಿತನ, ಹೆಚ್ಚು ಸೋಮಾರಿತನ ಮಾಡಬೇಡಿ. ಧನ ವ್ಯಯ ಆಗುವಂತಹ ಸಾಧ್ಯತೆ. ಧನಮೂಲಂ ಇದಂ ಜಗತ್, ಹಣಕಾಸಿನ ಬಗ್ಗೆ ಹೆಚ್ಚು ಜಾಗ್ರತೆಯನ್ನ ವಹಿಸಿ. ಹಣ ಏನೇನು ಖರ್ಚಾಗ್ತಿದೆ ಅನ್ನೋದನ್ನ ಲೆಕ್ಕವನ್ನ ಬರೆಯೋದನ್ನ ಎಲ್ಲರೂ ಕೂಡ, ಕೆಲವರು ಮಂತ್ ಎಂಡ್ ಬರಿತೀರಾ, ಪ್ರತಿದಿನಾನು ಕೂಡ ಖರ್ಚಾದಾಗೆಲ್ಲ ಬರೆಯೋದು ಕೂಡ ಒಳ್ಳೇದು. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ತಾಯಿ ದುರ್ಗಾದೇವಿಯನ್ನ ನೀವು ಆರಾಧನೆಯನ್ನ ಮಾಡಬೇಕು. ದುರ್ಗಾ ಮಾತೆ, ದುರ್ಗಾದೇವಿಯ ದರ್ಶನ ಮಾಡೋದ್ರಿಂದನೂ ಕೂಡ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ಓಂ ಧುಂ ದುರ್ಗಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನ ದರ್ಶನವನ್ನ ಮಾಡಿ, ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ. ಯಾಕಂದ್ರೆ ದುರ್ಗಾದೇವಿಯ ಮಂತ್ರದ ಜೊತೆಗೆ ನೀವೆಲ್ಲರೂ ಕೂಡ ಪರಮಾತ್ಮ, ಭಗವಂತ ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಆಗಿದ್ದಾನೆ. ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ಜಪ ಮಾಡೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭ ರಾಶಿ. ಯಾರ್ಯಾರು ಕುಂಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗ್ಬೋದು. ಕೆಲವರಿಗೆ ಸೈಕಾಲಜಿಕಲಿ ಪ್ರಾಬ್ಲಮ್ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಹೃದಯ ಸಂಬಂಧಪಟ್ಟಂತ ತೊಂದರೆಗಳು, ತಂದೆಗೆ ಸ್ವಲ್ಪ ಕಂಟಕಗಳು ಉಂಟಾಗುವಂತಹ ಸಾಧ್ಯತೆಗಳು, ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ಕುಂಭರಾಶಿ ಜಾತಕರು ನೋಡ್ಬೇಕಾಗತ್ತೆ. ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ. ಧನ ಅನ್ನೋದು ನಿಮ್ಮ ಹತ್ರ ಪ್ರಾಪ್ತಿಯಾಗತ್ತೆ. ಆದ್ರೆ ವಾರದ ಕೊನೆ 2 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಿಟ್ರೆ ಶನಿವಾರ, ಭಾನುವಾರ ಬೇಸರ, ಶೀಘ್ರ ಕೋಪ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಕುಂಭರಾಶಿ ಜಾತಕರು ಎಚ್ಚರ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಮಂತ್ರವನ್ನ ಜಪ ಮಾಡಬೇಕು ಅಂದಾಗ, ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ ನೀವು ಕೂಡ ತಾಯಿ ದುರ್ಗಾದೇವಿಯ ದರ್ಶನ ಮಾಡ್ತಾ ನೀವು ಓಂ
ವೀರಭದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ವೀರಭದ್ರ ದೇವರ ದರ್ಶನ ಮಾಡಬೇಕು, ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಹೇಳ್ತಾರೆ ಅಂತ. ನಿಮ್ಗೀಗ ಜನ್ಮ ಶನಿಯ ಕಾಟ ಸ್ವಲ್ಪ ಕಮ್ಮಿ ಆಗುತ್ತೆ. ಶನಿ ಮಹಾತ್ಮ ವಕ್ರತ್ವವನ್ನು ತಗೊಂಡು ಕುಂಭರಾಶಿಯನ್ನ ನೋಡೋದ್ರಿಂದ ನಿಮಗೆ ಶನಿ ಕಾಟ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾದ್ರೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಉತ್ತಮ ನೆರೆಹೊರೆ, ಜಿಮ್ ನಡ್ಸೋರ್ಗೆ ಒಳ್ಳೆ ದುಡ್ಡು, ಮೆಡಿಟೇಷನ್ ಮಾಡೋರ್ಗೆ ಒಳ್ಳೆ ದುಡ್ಡು, ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರ್ಗೆ ಒಳ್ಳೆ ಲಾಭ, ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. ಶತ್ರುಗಳ ಮೇಲೆ ವಿಜಯವನ್ನು ಕೂಡ ನೀವು ಪ್ರಾಪ್ತಿ ಮಾಡ್ಕೊಂತೀರಿ. ಕೆಲವರು ವಿದೇಶ ಪ್ರಯಾಣಗಳನ್ನು ಕೂಡ ಮಾಡ್ತೀರಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಧನಲಾಭ ಆಗುತ್ತೆ. ಯಾರ್ಯಾರು ಫಾರಿನ್ ಟ್ರಾವೆಲ್ ಮಾಡ್ತೀರಿ ಅದರಲ್ಲೂ ಕೂಡ ಮುಸ್ಲಿಂ ದೇಶಗಳಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಪ್ರಯಾಣವನ್ನ ಮಾಡ್ಬೇಕಾಗತ್ತೆ. ಯಾರ್ಯಾರು USA ಮತ್ತೆ UK ಈ ತರ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಆ ಕಡೆ ಜರ್ನಿ ಮಾಡೋರ್ಗೆ ಏನು ತೊಂದರೆ ಇಲ್ಲ. ಆಸ್ಟ್ರೇಲಿಯಾ ಕಡೆ ಜರ್ನಿ ಮಾಡೋರ್ಗು ಕೂಡ ಏನು ತೊಂದರೆಗಳು ಆಗುವ ಸಾಧ್ಯತೆಗಳು ಮೀನರಾಶಿಯವರಿಗೆ ಏನು ಅಷ್ಟು ಕಂಡು ಬರ್ತಾ ಇಲ್ಲ. ಇನ್ನು ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು. ಲಾಟ್ರಿ ತಗೋಬೇಕು, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕ್ಬೇಕು, ಅಥವಾ ಬೇರೆ ಏನೇ ಒಂದು ಕ್ಯಾಸಿನೋ ಅಥವಾ ಹಾರ್ಸ್ ರೈಡಿಂಗ್ ಯಾವುದಕ್ಕೆ ಆಗ್ಲಿ ಹಣ ಹಾಕಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆ ವಿಷಯದಲ್ಲಿ ಜಾಗ್ರತೆಯನ್ನ ವಹಿಸಿ. ಮೀನರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಅಥವಾ ನಿಮ್ಗೆ ಮಕ್ಕಳಿದ್ರೆ ಮಕ್ಕಳ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ಆ ಕಾಲದಲ್ಲಿ ಮಕ್ಕಳು ಒಂದೊಂದು ಡಜನ್ 10 ಜನ 12 ಜನ ಇರ್ತಾ ಇದ್ರು. ಈಗ ಒಬ್ಬೊಬ್ರೆ ಇಬ್ಬಿಬ್ರೆ ಮಕ್ಕಳು ಇರೋದ್ರಿಂದ ಮಕ್ಕಳ ಜೊತೆ ವಿವಾದ ಬೇಡ. ವಾರದ ಕೊನೆ 4 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಗುರುಜಿ ನಂಗೆ ತುಂಬಾ ಆರೋಗ್ಯ ಸಮಸ್ಯೆ ಯಾವಾಗ ಸಾಲ್ವ್ ಆಗುತ್ತೆ ಅಂದ್ರೆ ಈ ವಾರದ ಕೊನೆ 4 ದಿನ ನೀವು ಚೆನ್ನಾಗಿರ್ತೀರಿ, ಧನಲಾಭ ಉಂಟಾಗುತ್ತೆ. ಧನಮೂಲಂ ಇದಂ ಜಗತ್, ಯಾವ್ದಾದ್ರೂ ಒಂದು ಕಡೆಯಿಂದ ದುಡ್ಡು ಬರುತ್ತೆ. ಬಂದಂತ ಹಣವನ್ನ ಋಣಮುಕ್ತರಾಗಿ ಯಾರಿಗೆ ಸಾಲ ಬಾಧೆಗಳಿದೆಯೋ ಸಾಲವನ್ನ ತೀರಿಸಿ, ಸ್ವಲ್ಪನಾದ್ರೂ ತೀರಿಸ್ತಾ ಬಂದ್ರೆ ಋಣ ಬಾಧೆ ನಿಮ್ದು ಕಮ್ಮಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೀನರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು ಅಂದಾಗ, ವಯಸ್ಸಾದಂತರು ಯಾರೇ ಸಿಕ್ಕಿದಾಗ ಅವರಿಗೆ ಸ್ವಲ್ಪ ಹಣ್ಣು ಆ ತರದ್ದು ದಾನ ಮಾಡುವಂಥದ್ದು. ಯಾರ್ಯಾರು ಪೌರ ಕಾರ್ಮಿಕರಿರ್ತಾರೆ, ಕಸ ಗುಡಿಸುವಂತವ್ರು, ಅಥವಾ ಹಳ್ಳಿಗಳಲ್ಲೂ ಕೂಡ ತುಂಬಾ ಕಷ್ಟದಲ್ಲಿರುವಂತವ್ರಿಗೆ ಏನಾದ್ರೂ ಒಂದು ಪಾದರಕ್ಷೆನೋ ಅಥವಾ ಅವ್ರಿಗೆ ಹಣ್ಣು ಹಂಪಲುಗಳನ್ನ ನೀವು ಸಹಾಯ ಮಾಡಿ, ಯಾರಾದ್ರೂ ಒಬ್ರು ನಿಮ್ಗೆ ಏನಾದ್ರೂ ಒಂದು ಸಲಹೆಯನ್ನ ಕೊಟ್ಟಾಗ ಅದನ್ನ ಸ್ವಲ್ಪ ಶಾಂತಿಯಿಂದ ಕೇಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಿ. ನೀವು ಹೇಳಿದ್ದೇ ನಿಮಗೆ ಗೊತ್ತಿರುವಂತಹ ಜ್ಞಾನ ಅತಿ ಹೆಚ್ಚಾಗಿರ್ಬೋದು, ಬೇರೆಯವರು ಕಮ್ಮಿ ಹೇಳಿದ್ರು ಕೂಡ ಅದು ಕೂಡ ಒಂದು ಪಾಯಿಂಟ್, ಎಕ್ಸ್ಟ್ರಾ ಪಾಯಿಂಟ್ ನಿಮಗೆ ಪ್ರಾಪ್ತಿ ಆಗ್ತಿದೆ ಅನ್ನುವಂತಹ ಥಿಂಕಿಂಗ್ ಅನ್ನ ನೀವು ಚೇಂಜ್ ಮಾಡ್ಕೋಬೇಕು. ಅದು ಮಾಡ್ಕೊಳ್ಳೋದ್ರಿಂದ ಮೀನರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮೀನರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ ಅಂತಂದಾಗ, ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ನೀವೆಲ್ಲರೂ ಕೂಡ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನು ಕೂಡ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾನಿವತ್ತು ವಾರ ಭವಿಷ್ಯ ತಿಳಿಸಿದ್ದೀನಿ. ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಸುಖ, ಶಾಂತಿ, ಆನಂದ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.
ನಮಸ್ಕಾರ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.